तिरुपति शहर में लगातार हो रही बारिश के कारण सड़कों में जल भराव हो गया है। ಕಾಲಜ್ಞಾನ ಎಂದ ತಕ್ಷಣ ನಮಗೆ ಮೊದಲು ನೆನಪಾಗುವ ಹೆಸರು ಪೋತಲೂರಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಹೆಸರು. ಕಾಲಜ್ಞಾನ ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ನಡೆಯುವಂತಹ ಘಟನೆಗಳನ್ನ ಸಿದ್ಧಪಡಿಸಿರುವ, ತಮ್ಮ ತಪೋಶಕ್ತಿಯಿಂದ ಸಂಪಾದಿಸಿರುವ ಜ್ಞಾನದಿಂದ, ದಿವ್ಯ ದೃಷ್ಟಿಯಿಂದ ಮುಂಬರುವ ಮುಪ್ಪುಗಳನ್ನ ಮತ್ತು ವಿನಾಶಗಳನ್ನ ಮೊದಲೇ ಊಹಿಸಿ ಹೇಳುವುದು. ಉದಾಹರಣೆಗೆ ಹೇಳಬೇಕು ಅಂದ್ರೆ ಬ್ರಹ್ಮೇಂದ್ರ ಸ್ವಾಮಿ ತಮ್ಮ ದಿವ್ಯ ದೃಷ್ಟಿಯಿಂದ ಭವಿಷ್ಯತ್ತಿನಲ್ಲಿ ನೀರನ್ನ ಕೊಂಡುಕೊಂಡು ಕುಡಿತಾರೆ ಎಂದು ಹೇಳಿದಾಗ ಎಲ್ಲರೂ ನಕ್ರಂತೆ. ನೀರನ್ನ ಕೊಂಡುಕೊಂಡು ಕುಡಿಯುವುದು ಸಾಧ್ಯವಿಲ್ಲ ಎಂದು ಆತ ಹೇಳಿರುವುದು 100% ಈಗ ಅದೇ ನಡೀತಾ ಇದೆ. ಸೊ ಈ ವಿಡಿಯೋದಲ್ಲಿ ಕಾಲಜ್ಞಾನ ಅಂದ್ರೆ ಏನು, ಬ್ರಹ್ಮೇಂದ್ರ ಸ್ವಾಮಿಯವರು ಮುಂಬರುವ ಕಾಲದಲ್ಲಿ ಎಂತಹ ಪರಿಣಾಮಗಳು, ವಿಪತ್ತುಗಳು ನಡೆಯಬಹುದು ಎಂಬುದನ್ನ ಹೇಗೆ ವಿವರಿಸಿ ಹೇಳಿದ್ದಾರೆ ಎಂಬುದನ್ನ ತಿಳಿದುಕೊಳ್ಳೋಣ. ಪೂರ್ವ ಕಾಲದಲ್ಲಿ ನಮ್ಮ ದೇಶದ ಬಹಳಷ್ಟು ಜನ ಯೋಗಿಗಳು, ಸಿದ್ಧ ಪುರುಷರು ತಮ್ಮ ತಪೋಶಕ್ತಿಯಿಂದ ಮತ್ತು ದಿವ್ಯ ದೃಷ್ಟಿಯಿಂದ ಭವಿಷ್ಯತ್ತಿನಲ್ಲಿ ನಡೆಯುವ ಅಪಾಯಗಳು ಮತ್ತು ವಿಪತ್ತುಗಳನ್ನ ಮೊದಲೇ ಊಹಿಸಿ ಹೇಳ್ತಾ ಇದ್ರು. ಅಂತಹ ಸಿದ್ಧ ಪುರುಷರಲ್ಲಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಕೂಡ ಒಬ್ರು. ಮಧ್ಯಯುಗದಲ್ಲಿ ತೆಲುಗು ರಾಜ್ಯದಲ್ಲಿ ಜನ್ಮಿಸಿದ ಮಹಾಪುರುಷ ಇವರು. ತಮ್ಮ ದಿವ್ಯ ದೃಷ್ಟಿಯಿಂದ ಭವಿಷ್ಯತ್ತಿನಲ್ಲಿ ನಡೆಯುವ ವಿಷಯಗಳನ್ನ ಊಹಿಸಿ ತಾಳಪತ್ರ ಗ್ರಂಥಗಳಲ್ಲಿ ಬರೆದು ಅವುಗಳನ್ನ ಭದ್ರಪಡಿಸಿದ್ದಾರೆ. ಪ್ರಸ್ತುತ ನಡೀತಾ ಇರುವ ಅನೇಕ ವಿಷಯಗಳು ಅವರು ಕಾಲಜ್ಞಾನದಲ್ಲಿ ಪ್ರಸ್ತಾಪಿಸಿದ ವಿಷಯಗಳೇ ಆಗಿವೆ. ಆದ್ರೆ ಬ್ರಹ್ಮೇಂದ್ರ ಸ್ವಾಮಿಯವರು ಕಾಲಜ್ಞಾನವನ್ನ ಒಂದೇ ಬಾರಿ ಹೇಳದೆ ಬೇರೆ ಬೇರೆ ಸಮಯದಲ್ಲಿ 3 ಜನ ವ್ಯಕ್ತಿಗಳಿಗೆ ಬೋಧಿಸಿದ್ದಾರೆ. ಸೊ ಅವರು ಬರೆದಿರುವ ಕಾಲಜ್ಞಾನದ ತಾಳಪತ್ರ ಗ್ರಂಥಗಳನ್ನ ಭೂಮಿಯ ಒಳಗಡೆ ಹೂತು ಹಾಕ್ತಾರೆ. ಹೂತು ಹಾಕಿದ ಸ್ಥಳದಲ್ಲಿ ಕೆಲವು ವರ್ಷಗಳ ನಂತರ ಒಂದು ಹುಣಸೆ ಮರ ಬೆಳೆಯುತ್ತೆ. ಅವರು ಆ ಸ್ಥಳದಲ್ಲಿ ಯಾಕೆ ಮುಚ್ಚಿಟ್ಟಿದ್ದಾರೆ ಎಂಬುದು ಇಂದಿಗೂ ಯಾರಿಗೂ ಗೊತ್ತಾಗಿಲ್ಲ. ಬ್ರಹ್ಮೇಂದ್ರ ಸ್ವಾಮಿಯವರು ಕಾಲಜ್ಞಾನದಲ್ಲಿ ಹೇಳಿರುವ ವಿಷಯಗಳು ನಡೆದಿವೆ, ಇನ್ನೂ ನಡೀತಾ ಇವೆ ಕೂಡ. ಆ ವಿಷಯಗಳು ಏನು ಎಂಬುದನ್ನ ಈಗ ತಿಳಿದುಕೊಳ್ಳೋಣ. ಬ್ರಹ್ಮೇಂದ್ರ ಸ್ವಾಮಿಯವರ ಪೂರ್ತಿ ಹೆಸರು ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ. ಇವರ ತಂದೆ ಪೋತಲೂರಿ ಪರಿಪೂರ್ಣಾಚಾರ್ಯ, ತಾಯಿ ಪೋತಲೂರಿ ಪ್ರಕೃತಾಂಬ. ಬ್ರಹ್ಮೇಂದ್ರ ಸ್ವಾಮಿಯವರು ಕ್ರಿಸ್ತಶಕ 1608ರಲ್ಲಿ ಜನಿಸಿದ್ದಾರೆ. ಬ್ರಹ್ಮೇಂದ್ರ ಸ್ವಾಮಿಯವರನ್ನ ಬೆಳೆಸಿದ ತಂದೆಯ ಹೆಸರು ವೀರಭೋಜಾಚಾರ್ಯರು ಮತ್ತು ಬೆಳೆಸಿದ ತಾಯಿಯ ಹೆಸರು ವೀರ ಪಾಪಮಾಂಬ. ಚಿಕ್ಕ ವಯಸ್ಸಿನಲ್ಲೇ ಅತ್ಯಂತ ಬುದ್ಧಿ ಮತ್ತು ಮೇಧಸ್ಸನ್ನ ಹೊಂದಿದ್ರು. ವೀರ ಭೋಜಾಚಾರ್ಯರು ಮರಣಿಸಿದ ನಂತರ ತನ್ನ 8ನೇ ವಯಸ್ಸಿನಲ್ಲಿ ಸ್ವತಃ ಜ್ಞಾನ ಸಂಪಾದನೆಯನ್ನ ಮಾಡಬೇಕು ಎಂಬ ಸಂಕಲ್ಪನೆಯಿಂದ ದೇಶಾಟನೆಗೆ ತಾಯಿಯ ಅನುಮತಿಯನ್ನ ಕೋರಿದಾಗ ತಾಯಿ ನಿರಾಕರಿಸ್ತಾಳೆ. ಇದರಿಂದ ಬ್ರಹ್ಮೇಂದ್ರ ಸ್ವಾಮಿಯವರು ಮೊದಲ ಜ್ಞಾನ ಬೋಧನೆ ತನ್ನ ತಾಯಿಯಿಂದಲೇ ಪ್ರಾರಂಭಿಸಿ ತಾಯಿಗೆ ಜ್ಞಾನವನ್ನ ಬೋಧಿಸಿ ಆಕೆಯನ್ನ ಒಪ್ಪಿಸ್ತಾನೆ. ಆ ಸಮಯದಲ್ಲೇ ಪಿಂಡೋತ್ಪತ್ತಿ, ಜೀವಿಯ ಜನ್ಮ ರಹಸ್ಯಗಳ ಬಗ್ಗೆ ತನ್ನ ತಾಯಿಗೆ ಬೋಧಿಸಿ ಅನುಬಂಧಗಳು ಮೋಕ್ಷಕ್ಕೆ ಅಡ್ಡಿ ಎಂದು ಅವುಗಳನ್ನ ಬಿಡಬೇಕು ಎಂದು ಹೇಳಿ ದೇಶಾಟನೆಗೆ ಹೊರಡ್ತಾನೆ. ಬ್ರಹ್ಮೇಂದ್ರ ಸ್ವಾಮಿಯವರ ತಾಳಪತ್ರ ಗ್ರಂಥಗಳನ್ನು 350 ವರ್ಷಗಳ ಹಿಂದಿನ ರಾಯಲಸೀಮಾ ಮಾಂಡಲಿಕದಲ್ಲಿ ಅಂದ್ರೆ ಉಪಭಾಷೆಯಲ್ಲಿ ಬರೆಯಲಾಗಿದೆ. ಆದ್ದರಿಂದಲೇ ಇದನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಕಾಲಜ್ಞಾನದಲ್ಲಿರುವ 221ನೇ ಪುಟದಿಂದ ಕೊನೆಯ ಪುಟದವರೆಗೆ ಇರುವ ಗೋವಿಂದ ವಾಕ್ಯಗಳೆಲ್ಲವೂ ಕೂಡ ಸೇರಿ 326 ಇವೆ. ಸ್ವಾಮಿಯವರು ಕಾಲಜ್ಞಾನವೆಲ್ಲವನ್ನೂ ಕೂಡ ಪದ್ಯದ ರೂಪದಲ್ಲೇ ಬರೆದಿದ್ದಾರೆ. ಕಾಲಜ್ಞಾನ ಎಲ್ಲರೂ ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳೋಕೆ ಮೊಟ್ಟ ಮೊದಲ ಬಾರಿ ಪಲ್ಲಿ ವೀರಾಚಾರ್ಯರು ಆಡು ಭಾಷೆಯಲ್ಲಿ 19ನೇ ಶತಮಾನದ ಕೊನೆಯಲ್ಲಿ ಬರೆದಿದ್ದಾರೆ. ಇದನ್ನೇ ಪೋತಲೂರಿ ವೀರ ಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನ ತತ್ವಗಳು ಎಂಬ ಹೆಸರಿನಿಂದ ಮುದ್ರಿಸಿದ್ದಾರೆ. ಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನ ತತ್ವಗಳು ಪ್ರಸ್ತುತ ಕಂದಿ ಮಲ್ಲಯ್ಯ ಪಲ್ಲಿಯಲ್ಲಿ ಬ್ರಹ್ಮೇಂದ್ರ ಸ್ವಾಮಿಯವರ ಮಠದ ಹತ್ತಿರ ಒಂದು ಕಟ್ಟಿಗೆಯ ಪೆಟ್ಟಿಗೆಯಲ್ಲಿ ಭದ್ರಪಡಿಸಿದ್ದಾರೆ. ಈ ತತ್ವಗಳು ಪ್ರತಿನಿತ್ಯ ಪೂಜೆಗಳನ್ನ ಸ್ವೀಕರಿಸುತ್ತಿವೆ. ವೀರ ಬ್ರಹ್ಮೇಂದ್ರ ಸ್ವಾಮಿಯವರು ತಮ್ಮ ಕಾಲಜ್ಞಾನದಲ್ಲಿ ತಿರುಮಲ ದೇವಸ್ಥಾನದಲ್ಲಿ ಪೂಜೆಗಳನ್ನ ಮಾಡದೆ 4 ದಿನಗಳವರೆಗೆ ಮುಚ್ಚಿ ಬಿಡ್ತಾರೆ ಎಂದು ಹೇಳಿದ್ದಾರೆ. ತಿರುಮಲ ದೇವಸ್ಥಾನಕ್ಕೆ ಹೋಗುವ ಎಲ್ಲಾ ದಾರಿಗಳು ಕೂಡ ಬಂದಾಗಿ ಬಿಡುತ್ತವೆ ಎಂದು ಕೂಡ ಹೇಳಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಬಂದಿರುವ ತೂಫಾನ್ ಕಾರಣದಿಂದ ತಿರುಮಲದಲ್ಲಿ ಅತಿಯಾಗಿ ಮಳೆ ಬಿದ್ದು ಅಲ್ಲಿನ ಪರಿಸ್ಥಿತಿ ಅಲ್ಲಕಲ್ಲೋಲವಾಗಿದೆ. ದಾರಿಗಳೆಲ್ಲವೂ ಕೆಟ್ಟು ಹೋಗಿಬಿಡುತ್ತವೆ. ಶೇಷಾಚಲಂ ಬೆಟ್ಟಗಳ ಮಧ್ಯೆ ಇರುವ ನದಿಗಳು ಉಕ್ಕಿ ಜಲಪಾತದಂತೆ ಹರಿದಿವೆ. ಈ ಪ್ರವಾಹದಿಂದ ತಿರುಮಲದಲ್ಲಿ 4 ಕೋಟಿ ರೂಪಾಯಿಗಳವರೆಗೆ ನಷ್ಟ ಉಂಟಾಗಿದೆ. ವ್ಯಭಿಚಾರದಿಂದ ಬಹಳಷ್ಟು ಜನ ಭಯಂಕರವಾದ ರೋಗಗಳನ್ನ ಅನುಭವಿಸುತ್ತಾರೆ ಎಂದು ಹೇಳಿದ್ದಾರೆ. ನಿಜ ಅಲ್ವಾ? ಪ್ರಪಂಚವನ್ನೇ ಭಯಪಡಿಸುತ್ತಿರುವ ಏಡ್ಸ್ ರೋಗಕ್ಕೆ ಇಂದಿಗೂ ಕೂಡ ಮೆಡಿಸಿನ್ ಅನ್ನ ಕಂಡು ಹಿಡಿಯಲು ಆಗಿಲ್ಲ. ಈ ರೋಗ ಬಂದು ಲಕ್ಷಾಂತರ ಜನ ಸತ್ತು ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಸಂಬಂಧಗಳಿಗೆ ಬೆಲೆ ಕೊಡದೆ ಮನುಷ್ಯರು ಜಂತುಗಳಂತೆ ಪ್ರವರ್ತಿಸುತ್ತಾರೆ ಎಂದು ಹೇಳಿದ್ದಾರೆ. ಚಿಕ್ಕವರು ದೊಡ್ಡವರು ಎಂಬ ವ್ಯತ್ಯಾಸವನ್ನ ಮರೆತು ನಮ್ಮವರು ಇತರರು ಎಂಬ ವಿಷಯವನ್ನ ಕೂಡ ಮರೆತು ನಾನು ನನ್ನದು ಎನ್ನುತ್ತಾ ಕಾಮದಿಂದ ರೊಚ್ಚಿಗೇಳ್ತಾರೆ ಎಂದು ಕೂಡ ಹೇಳಿದ್ದಾರೆ. ಈ ಕಾಲದಲ್ಲಿ ಸ್ತ್ರೀಯರು ಮತ್ತು ಪುರುಷರು ಇಬ್ಬರನ್ನೂ ಕೂಡ ಕಾಮ ಅವರನ್ನ ಪೀಡಿಸುತ್ತೆ ಎಂದು ಹೇಳಿದ್ದಾರೆ. ಅವರು ಹೇಳಿದ ಹಾಗೆಯೇ ಗಂಡ ಹೆಂಡತಿ ಎಂಬ ವಿಷಯಗಳನ್ನ ಮರೆತು ಅಕ್ರಮ ಸಂಬಂಧಗಳನ್ನ ಇಟ್ಟುಕೊಳ್ತಿದ್ದಾರೆ. ಈ
ಅಕ್ರಮ ಸಂಬಂಧಗಳಿಂದ ಕುಟುಂಬಗಳು ಒಡೆದು ಹೋಗುವುದಷ್ಟೇ ಅಲ್ಲ, ಕೊಲೆಗಳಿಗೂ ದಾರಿ ಮಾಡಿಕೊಡ್ತಾ ಇದೆ. 6 ವರ್ಷದ ಚಿಕ್ಕ ಹುಡುಗಿ ಪ್ರೆಗ್ನೆಂಟ್ ಆಗ್ತಾಳೆ ಎಂದು ಹೇಳಿದ್ದಾರೆ. ಕಾಲಜ್ಞಾನದಲ್ಲಿ ಹೇಳಿರುವ ಹಾಗೆಯೇ ಲೀನಾ ಮೆದಿನಾ ಎಂಬ ಚಿಕ್ಕ ಹುಡುಗಿ 6 ವರ್ಷಗಳಿಗೆ ಪ್ರೆಗ್ನೆಂಟ್ ಆಗಿ ಒಬ್ಬ ಗಂಡು ಹುಡುಗನಿಗೆ ಜನ್ಮ ಕೊಟ್ಟಿದ್ದಾಳೆ. ಸ್ತ್ರೀಯರು ಮಾನವನ್ನ ಮಾರಿಕೊಂಡು ಬದುಕ್ತಾರೆ ಎಂದು ಹೇಳಿದ್ದಾರೆ. ಕೆಲವರು ಹೊಟ್ಟೆಪಾಡಿಗಾಗಿ, ಇನ್ನು ಕೆಲವರು ಐಷಾರಾಮಿ ಜೀವನಕ್ಕಾಗಿ ವ್ಯಭಿಚಾರವನ್ನ ತಮ್ಮ ವೃತ್ತಿಯಾಗಿ ಬದಲಾಯಿಸಿಕೊಳ್ಳುತ್ತಿದ್ದಾರೆ. ಕೆಲವು ಪಟ್ಟಣಗಳಲ್ಲಿ ಸಾವಿರಾರು ಜನ ಸ್ತ್ರೀಯರು ಸೆಕ್ಸ್ ವರ್ಕರ್ಸ್ ಆಗಿ ಜೀವನವನ್ನ ಕಳೀತಾ ಇದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಕೆಲವು ಲಕ್ಷಾಂತರ ಜನ ಸ್ತ್ರೀಯರು ಈ ವ್ಯಭಿಚಾರ ವೃತ್ತಿಯಲ್ಲಿ ಇದಾರಂತೆ. ಮುಂದೊಂದು ದಿನ ಮುತ್ತಿನಷ್ಟು ಬಂಗಾರವೂ ಕೂಡ ಸಿಗಲ್ಲ ಎಂದು ಕಾಲಜ್ಞಾನದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಸೊ ಈ ಕಾಲದಲ್ಲಿ ಬಂಗಾರದ ರೇಟು ಹಾಗೆ ಏರ್ತಾನೆ ಹೋಗ್ತಾ ಇದೆ. ಕಾಶಿಯಲ್ಲಿರುವ ದೇವಾಲಯ 40 ದಿನಗಳವರೆಗೆ ಶಿಥಿಲಾವಸ್ಥೆಯಲ್ಲಿರುತ್ತೆ ಎಂದು ಹೇಳಿದ್ದಾರೆ. ಅವರು ಹೇಳಿರುವ ಹಾಗೆಯೇ 1910 ರಿಂದ 1912ರ ಮಧ್ಯಕಾಲದಲ್ಲಿ ಗಂಗಾ ನದಿಯಲ್ಲಿ ಭಾರಿ ಪ್ರವಾಹಗಳು ಬಂದು ಆ ಜಾಗದಲ್ಲಿ ಕಾಲ್ರಾ ವ್ಯಾಪಿಸುತ್ತೆ. ಇದರಿಂದ ಆ ಸಮಯದಲ್ಲಿ ಕಾಶಿ ಪುಣ್ಯಕ್ಷೇತ್ರವನ್ನ ಸಂದರ್ಶಿಸೋಕೆ ಭಕ್ತರು ಯಾರೂ ಕೂಡ ಹೋಗಲ್ಲ. ಬ್ರಹ್ಮೇಂದ್ರ ಸ್ವಾಮಿ ಅವರ ಕಾಲಜ್ಞಾನದಲ್ಲಿ ಒಂದು ಪದ್ಯದಲ್ಲಿ ತೆಲುಗು ಭಾಷೆಯಲ್ಲಿ ಈ ರೀತಿ ಇದೆ. ಈಶಾನ್ಯ ದಿಕ್ಕುನ ವಿಷಕಾರಿ ಪುಟ್ಟೇನು ಲಕ್ಷಲಾದಿ ಪ್ರಜಲು ಸಚ್ಚೇರಯ, ಕೋರಂಕಿಯನು ಜಬ್ಬು ಕೋಟಿ ಮಂದಿಕಿ ತಗಿಲಿ ಕೋಡಿಲಾಗ ತೂಗಿ ಸಚ್ಚೇರಯ. ಅಂದ್ರೆ ಈಶಾನ್ಯ ದಿಕ್ಕಿನಲ್ಲಿ ಒಂದು ವಿಷ ಹುಟ್ಟಿ ಲಕ್ಷಾಂತರ ಜನ ಸತ್ತು ಹೋಗ್ತಾರೆ. ಕೋರಂಕಿ ಎಂಬ ರೋಗ ಕೋಟ್ಯಾಂತರ ಜನರಿಗೆ ಬಂದು ಕೋಳಿಯಂತೆ ಸತ್ತು ಹೋಗ್ತಾರೆ ಎಂದು. ಸೊ ಈ ಚೀನಾದಲ್ಲಿ ಹುಟ್ಟುವ ಕೊರೋನಾ ವೈರಸ್ ಬಗ್ಗೆ ಅಂದಿನ ದಿನಗಳಲ್ಲೇ ತಮ್ಮ ದಿವ್ಯ ದೃಷ್ಟಿಯಿಂದ ಊಹಿಸಿ ಹೇಳಿದ್ದಾರೆ ಎಂದು ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ನಂಬ್ತಾ ಇದ್ದಾರೆ ಕೂಡ. ರಾಜಪ್ರಭುತ್ವಗಳು, ರಾಜರ ಆಳ್ವಿಕೆ ನಶಿಸಿ ಹೋಗುತ್ತವೆ ಎಂದು ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ರಾಜಪ್ರಭುತ್ವಗಳು ಕಾಲಜ್ಞಾನದಲ್ಲಿ ಹೇಳಿರುವ ಹಾಗೆಯೇ ನಶಿಸಿ ಹೋಗಿವೆ. ಬ್ರಾಹ್ಮಣರ ಅಗ್ರಹಾರಗಳು ನಶಿಸಿ ಹೋಗುತ್ತವೆ ಎಂದು ಹೇಳಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಬ್ರಾಹ್ಮಣರಿಗೆ ಸಪರೇಟ್ ಅಗ್ರಹಾರಗಳು ಇರ್ತಾ ಇದ್ವು, ಆದ್ರೆ ಈಗ ಪ್ರಸ್ತುತ ಇಲ್ಲ. ಒಬ್ಬ ತಾಯಿ ಭಾರತ ದೇಶವನ್ನ 16 ವರ್ಷಗಳವರೆಗೆ ಆಳ್ತಾಳೆ ಎಂದು ಹೇಳಿದ್ದಾರೆ. ಬ್ರಹ್ಮೇಂದ್ರ ಸ್ವಾಮಿ ಅವರು ಹೇಳಿದ ಹಾಗೆಯೇ ಇಂದಿರಾ ಗಾಂಧಿಯವರು 16 ವರ್ಷಗಳವರೆಗೆ ನಮ್ಮ ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ. ರಾವಣ ಕಾಷ್ಟದಲ್ಲಿ ಪ್ರಕ್ಷುಬ್ಧತೆ ಉಂಟಾಗಿ ದೇಶವೇ ಅಲ್ಲಕಲ್ಲೋಲವಾಗಿ ಬಿಡುತ್ತೆ ಎಂದು ಹೇಳಿದ್ದಾರೆ. ರಾವಣ ಕಾಷ್ಟ ಅಂದ್ರೆ ಶ್ರೀಲಂಕಾದಲ್ಲಿ ತಮಿಳರು ಮತ್ತು ಶ್ರೀಲಂಕಾ ಪ್ರಜೆಗಳ ಮಧ್ಯೆ ಜಗಳಗಳು ಶುರುವಾಗಿ ದೇಶವೇ ಅಲ್ಲಕಲ್ಲೋಲವಾಗಿದೆ. ನೆಲ್ಲೂರು ಜಿಲ್ಲೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವ ಉದಯಗಿರಿ ಬೆಟ್ಟದ ಮೇಲೆ ಕಲಿಯುಗ ಅಂತ್ಯಕ್ಕೂ ಮೊದಲೇ ಒಂದು ಅದ್ಭುತ ನಡೆಯುತ್ತೆ ಎಂದು ಬ್ರಹ್ಮೇಂದ್ರ ಸ್ವಾಮಿ ಅವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಕಲಿಯುಗ ಅಂತ್ಯಕ್ಕೆ 20 ವರ್ಷಗಳ ಮುಂಚೆ ಒಂದು ಪೌರ್ಣಮಿಯ ದಿನ ಅರ್ಧರಾತ್ರಿ 12 ಗಂಟೆಗಳಿಗೆ ಉದಯಗಿರಿ ಬೆಟ್ಟದ ಮೇಲೆ ಶ್ರೀ ಮಹಾವಿಷ್ಣುವಿನ ಸುದರ್ಶನ ಚಕ್ರ ದರ್ಶನ ಕೊಡುತ್ತೆ ಎಂದು. ಅರ್ಧರಾತ್ರಿಯಲ್ಲಿ ಕಾಣುವ ಆ ವಿಷ್ಣು ಚಕ್ರ ನಡು ಮಧ್ಯಾಹ್ನ ಗ್ರಹಣ ಹಿಡಿದಿರುವ ಸಮಯದಲ್ಲಿ ಸೂರ್ಯಗೋಳದ ಸುತ್ತಲೂ ಪ್ರಕಾಶಿಸುವ ದೃಶ್ಯ ಎಷ್ಟು ಅದ್ಭುತವಾಗಿರುತ್ತೋ ಇದು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಎಂದು ಹೇಳಿದ್ದಾರೆ. ಬೆಳದಿಂಗಳ ರಾತ್ರಿ ಈ ಚಕ್ರ ಇಂದ್ರಧನಸ್ಸಿನಂತಿರುತ್ತೆ. ಆದ್ರೆ ಉದಯಗಿರಿ ಬೆಟ್ಟದ ಮೇಲೆ ಕಂಡುಬರುವ ಈ ಸುದರ್ಶನ ಚಕ್ರ ಸ್ವಲ್ಪ ಹೊತ್ತು ಮಾತ್ರವೇ ಇರುತ್ತೆ ಎಂದು ಹೇಳಿದ್ದಾರೆ. ಬ್ರಹ್ಮೇಂದ್ರ ಸ್ವಾಮಿ ಅವರು ಕಾಲಜ್ಞಾನದಲ್ಲಿ ಹೇಳಿರುವ ಈ ಸುದರ್ಶನ ಚಕ್ರ ಇನ್ನೊಂದು ಹೊಸ ಯುಗಕ್ಕೆ ನಾಂದಿ. ಈ ಬೆಟ್ಟದ ಮೇಲೆ ಸಂಜೀವಿನಿ ಸಸಿ ಇದೆ ಎಂದು ಹೇಳಿದ್ದಾರೆ. ಮಾನವನಿಗೆ ಸಂಪೂರ್ಣ ಆಯಸ್ಸನ್ನು ಕೊಡುವ ಔಷಧ ತಯಾರಿಗೆ ಔಷಧ ಸಸ್ಯಗಳು ನೆಲ್ಲೂರಿನಲ್ಲಿರುವ ಉದಯಗಿರಿ ಬೆಟ್ಟದ ಮೇಲೆ ಲಭಿಸುತ್ತವೆ ಎಂದು ಹೇಳಿದ್ದಾರೆ. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸಂಪತ್ತನ್ನ 6 ಜನ ದೋಚಿಕೊಳ್ತಾರೆ ಎಂದು ಶ್ರೀಶೈಲ ಮಲ್ಲಿಕಾರ್ಜುನ ತನ್ನ ಭಕ್ತರ ಜೊತೆ ಮಾತನಾಡ್ತಾನೆ ಎಂದು, ಮಧುರ ಮೀನಾಕ್ಷಿ ತನ್ನ ಮಧುರವಾದ ಮಾತುಗಳಿಂದ ಜನರ ಜೊತೆ ಮಾತಾಡ್ತಾಳೆ ಎಂದು, ರಾಯದುರ್ಗದಲ್ಲಿ ಒಂದು ಗಿಳಿ ವೇದ ಧರ್ಮಗಳನ್ನ ಹೇಳುತ್ತೆ ಎಂದು, ಬನಗಾನಪಲ್ಲಿಯಲ್ಲಿರುವ ಹುಣಸೆ ಮರಕ್ಕೆ ಜಾಜಿ ಹೂಗಳು ಅರಳುತ್ತವೆ ಎಂದು, ಶ್ರೀಕಾಳಹಸ್ತಿಯಲ್ಲಿ ಕಳ್ಳತನ ನಡೆಯುತ್ತೆ ಎಂದು, ಶ್ರೀಶೈಲ ಮಲ್ಲಿಕಾರ್ಜುನ ಶ್ರೀಶೈಲ ಬಿಟ್ಟು ವಿಂಧ್ಯ ಪರ್ವತಗಳಿಗೆ ಹೋಗಿ ಬಿಡ್ತಾನೆ ಎಂದು ಕೂಡ ಬ್ರಹ್ಮೇಂದ್ರ ಸ್ವಾಮಿಯವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಕಾಡಿನ ಪ್ರಾಣಿಗಳು ಕಾಡನ್ನ ಬಿಟ್ಟು ಪಕ್ಕದಲ್ಲಿರುವ ಗ್ರಾಮಗಳ ಒಳಗೆ ಮತ್ತು ಪಟ್ಟಣಗಳ ಒಳಗೆ ಪ್ರವೇಶಿಸುತ್ತವೆ ಎಂದು, ಮನುಷ್ಯರಿಗೆ ಅಪಾಯಕರ ಪ್ರಾಣಿಗಳಾಗಿ ಬದಲಾಗುತ್ತವೆ ಎಂದು, ವಿಚಿತ್ರವಾದ ಈಚಲು ಮರ ಹುಟ್ಟಿ ರಾತ್ರಿ ನಿದ್ದೆ ಮಾಡುತ್ತೆ, ಬೆಳಿಗ್ಗೆ ಮತ್ತೆ ಎದ್ದು ನಿಲ್ಲುತ್ತೆ. ಈ ರೀತಿ 8 ವರ್ಷಗಳವರೆಗೆ ನಡೆದ ನಂತರ ಆ ಗಿಡ ನಾಶವಾಗುತ್ತೆ. ಇದಾದ ನಂತರ ದೇಶದಲ್ಲಿ ತೀವ್ರವಾದ ಬರಗಾಲ ಉಂಟಾಗುತ್ತೆ. ಗೋದಾವರಿ ನದಿ 12 ದಿನಗಳವರೆಗೆ ಒಣಗಿ ಹೋಗಿ ಮತ್ತೆ ಉಕ್ಕಿ ಹರಿಯುತ್ತೆ. ನಾಯಿಗಳು ಕುದುರೆಗಳನ್ನ ಸಾಯಿಸುತ್ತವೆ. ಆ ಸಮಯದಲ್ಲಿ ಆಕಾಶದಿಂದ ಚುಕ್ಕೆಗಳು ಕೆಳಗೆ ಬೀಳುತ್ತವೆ. ಕೃಷ್ಣಾ ನದಿ ವಿಜಯವಾಡದಲ್ಲಿರುವ ಕನಕದುರ್ಗಮ್ಮರವರ ಮುತ್ತನ್ನ ಮುಟ್ಟುತ್ತಂತೆ. ಜಲಪ್ರಳಯ ಅಥವಾ ಭೂಕಂಪ ಬಂದು ನಾಗಾರ್ಜುನ ಸಾಗರ ಡ್ಯಾಂ ಸೀಳಿ ಅತಿ ದೊಡ್ಡ ಅಪಾಯ ಉಂಟಾಗುತ್ತಂತೆ. ಕೃಷ್ಣಾ ನದಿ ಮಧ್ಯದಲ್ಲಿ ಒಂದು ಬಂಗಾರದ ರಥ ಹುಟ್ಟುತ್ತೆ. ಅದನ್ನ ನೋಡಿದವರಿಗೆ ಆ ಕಾಂತಿಯ ಕಾರಣದಿಂದಾಗಿ ಅವರ ನೋಟವನ್ನ ಕಳೆದುಕೊಂಡು ಬಿಡ್ತಾರೆ, ಅಂದ್ರೆ ಕುರುಡರಾಗ್ತಾರಂತೆ. ಅಷ್ಟೇ ಅಲ್ಲ, ಇಂದ್ರಕೀಲಾದ್ರಿ ಪರ್ವತದ ಮೇಲೆ ಒಂದು ಮೊಸಳೆ ಬಂದು 8 ದಿನಗಳವರೆಗೆ ಇದ್ದು ಬ್ರಹ್ಮರಾಂಬ ದೇವಸ್ಥಾನದೊಳಗೆ ನುಗ್ಗಿ ಕೋತಿನಂತೆ ಕೂಗಿ ಮಾಯವಾಗಿ ಬಿಡುತ್ತಂತೆ. ಅದೇ ರೀತಿ ಆದೋನಿಯಲ್ಲಿ ಒಂದು ಕಪ್ಪೆ ಕೋಳಿಯಂತೆ ಕೂಗುತ್ತಂತೆ. ಈ ರೀತಿ ಕೂಗಿದ್ರೆ ಎಷ್ಟೋ ವಿಪತ್ತುಗಳು ಕಟ್ಟಿಟ್ಟ ಬುತ್ತಿ ಎಂದು ಹೇಳಿದ್ದಾರೆ. ಶ್ರೀಶೈಲಕ್ಕೆ ದಕ್ಷಿಣ ದಿಕ್ಕಿನಲ್ಲಿರುವ ಬೆಟ್ಟಗಳಿಂದ ಕಲ್ಲುಗಳು ಉರುಳಿ ಬಿದ್ದು ಬಹಳಷ್ಟು ಜನ ತಮ್ಮ ಪ್ರಾಣಗಳನ್ನ ಕಳೆದುಕೊಳ್ತಾರಂತೆ. ಆ ಒಡೆದು ಹೋಗಿರುವ ಕಲ್ಲಿನ ತುಂಡುಗಳು
ಆಕಾಶಕ್ಕೆ ಹಾರುತ್ತವೆ ಎಂದು ಬ್ರಹ್ಮೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ನಮ್ಮ ಕರ್ನಾಟಕದ ಕಾಮಾಕ್ಷಿ ದೇವಿಯ ವಿಗ್ರಹದಿಂದ ರಕ್ತ ಸೋರುತ್ತೆ ಎಂದು ಹೇಳಿದ್ದಾರೆ. ಕಲಿಯುಗದಲ್ಲಿ 5097ನೇ ವರ್ಷದಲ್ಲಿ ಎಷ್ಟೋ ವಿಶೇಷಗಳು ನಡೆಯುತ್ತವೆಯಂತೆ. ಧಾತೃನಾಮ ಸಂವತ್ಸರದಲ್ಲಿ ಅನೇಕ ಊರುಗಳಲ್ಲಿ ₹1 ಸೇರು ಅಕ್ಕಿಯನ್ನ ಮಾರ್ತಾರಂತೆ. ಜನರು ಕಿರಿಚಿ ಸಾಯ್ತಾರೆ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾನು ಹುಟ್ಟುವ ಸಮಯದಲ್ಲಿ ನಕ್ಷತ್ರಗಳು ಭೂಮಿಯ ಮೇಲೆ ಬೀಳುತ್ತವೆ. 7 ಗ್ರಾಮಗಳಲ್ಲಿ 1 ಗ್ರಾಮ ಉಳಿದು ಹೋಗುತ್ತೆ. ಅಂದ್ರೆ ಪ್ರಾಣ ನಷ್ಟ ಭಾರಿ ಪ್ರಮಾಣದಲ್ಲಿ ನಡೆಯುತ್ತೆ. ಆ ಸಮಯದಲ್ಲಿ ಅನೇಕ ಸಾವಿರಾರು ಹಸುಗಳು ಮರಣಿಸುತ್ತವೆ. ಧೂಮಕೇತು ಎಂಬ ನಕ್ಷತ್ರ ಹುಟ್ಟುತ್ತಂತೆ. ಇನ್ನು ಬ್ರಹ್ಮೇಂದ್ರ ಸ್ವಾಮಿ ಅವರು ಅವರ ಜನ್ಮ ರಹಸ್ಯವನ್ನ ಹೇಳ್ತಾ 5000 ವರ್ಷಗಳ ನಂತರ ನಾನು ಶ್ರೀ ವೀರಭೋಗ ವಸಂತರಾಯ ಅವತಾರವಾಗಿ ಮತ್ತೆ ಹುಟ್ಟುತ್ತೀನಿ. ಈ ಘಟನೆ ನಡೆಯೋಕು ಮುಂಚೆ ಅನೇಕ ವಿಪತ್ತುಗಳು ಮತ್ತು ದುರ್ಘಟನೆಗಳು ನಡೆಯುತ್ತವೆ. ಈ ರೀತಿ ಭವಿಷ್ಯತ್ ಕಾಲದಲ್ಲಿ ನಡೆಯುವ ಘಟನೆಗಳನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ಊಹಿಸಿ ಬರೆದಿರುವ ಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನದಲ್ಲಿ ಎಷ್ಟೋ ವಿಷಯಗಳು ಈಗಾಗಲೇ ನಡೆದಿವೆ. ಮುಂಬರುವ ದಿನಗಳು ಹೇಗಿರುತ್ತವೆ ಎಂಬುದು ಯಾರಿಗೂ ಗೊತ್ತಿಲ್ಲ. ವಿಧಿಯನ್ನ ಯಾರಿಗೂ ತಪ್ಪಿಸಲು ಸಾಧ್ಯವಿಲ್ಲ. ಕಾಲದ ಜೊತೆಗೆ ನಾವೆಲ್ಲರೂ ತಪ್ಪದೆ ಮುಂದೆ ಸಾಗಲೇಬೇಕು. ಬ್ರಹ್ಮೇಂದ್ರ ಸ್ವಾಮಿಯವರ ಮಠದಲ್ಲಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರು 1693ನೇ ವರ್ಷದಲ್ಲಿ ವೈಶಾಖ ಶುದ್ಧ ದಶಮಿ ಎಂದು ಸಜೀವ ಸಮಾಧಿಯೊಳಗೆ ಪ್ರವೇಶಿಸಿದ್ದಾರೆ. ಕೆಲವು ವರ್ಷಗಳ ನಂತರ ಅಲ್ಲೇ ಆ ಸಮಾಧಿಯ ಮೇಲೆ ದೇವಾಲಯವನ್ನ ನಿರ್ಮಿಸಿದ್ದಾರೆ. ಆ ದೇವಾಲಯದ ಗರ್ಭಗುಡಿಯಲ್ಲಿ ಸ್ವಾಮಿಯವರ ಜೀವ ಸಮಾಧಿ ಇದೆ. ಅವರ ಎದುರಿಗೆ ಬ್ರಹ್ಮೇಂದ್ರ ಸ್ವಾಮಿಯವರ 3ನೇ ಮಗ ಕೋತಲೂರಯ್ಯ ಮತ್ತು ಆತನ ಹೆಂಡತಿ ಪಾರ್ವತಮ್ಮರವರ ಸಮಾಧಿಗಳಿವೆ. ಕೊನೆಯಲ್ಲಿ ಬ್ರಹ್ಮೇಂದ್ರ ಸ್ವಾಮಿಯವರ ಹೆಂಡತಿ ಗೋವಿಂದಮ್ಮರವರ ಸಮಾಧಿ ಕೂಡ ಇದೆ. ಗರ್ಭಗುಡಿಯಲ್ಲಿರುವ ಸಮಾಧಿಯ ಮೇಲೆ ತಾಳಪತ್ರ ಗ್ರಂಥಗಳನ್ನ ಭದ್ರಪಡಿಸಿದ್ದಾರೆ. ಸೊ ಇದು ಫ್ರೆಂಡ್ಸ್ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಹೇಳಿರುವ ಕಾಲಜ್ಞಾನ. ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸುತ್ತೇನೆ. ಸೊ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆಯೇ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.